ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಶೀರ್ವಾದ ಮಾಡಿ. ಒಳ್ಳೇದಾಗಿ ಚಿಕ್ಕಿ. ಎಲ್ಲಿ ನಿನ್ ಗಂಡ ಬಡಮೇಶ್ರು ಕಾಣಿಸ್ತಾನೆ ಇಲ್ವಲ್ಲ? ಅದು ಕೆಲ್ಸಕ್ಕೆ ಹೋಗಿದ್ದಾನೆ. ಕೆಲ್ಸಕ್ಕೆ ಹೋಗ್ಲೇಬೇಕು ಮತ್ತೆ, ಇಲ್ಲಾಂದ್ರೆ ನಿಮ್ಮಿಬ್ಬರ ಜೀವನ ನಡಿಬೇಕಲ್ಲ. ನಿನ್ಗೇನು ತುಂಬಾ ಬ್ಯಾಕ್ ಪೇನ್ ಅನ್ಸತ್ತಲ್ಲ? ಇಲ್ವಲ್ಲ, ಯಾಕೆ? ಮತ್ತ್ಯಾಕೆ ಕಾಲಿಗೆ ನಮಸ್ಕಾರ ಮಾಡ್ಲಿಲ್ಲ? ಕೊಬ್ಬ ತುಂಬಾನೇ ಇದೆಯಲ್ಲ. ಕ್ಷಮಿಸ್ಬಿಡಿ ಅತ್ತೆ, ಆಶೀರ್ವಾದ ಮಾಡಿ. ವೇರ್ ಇಸ್ ಮೈ ಮೊಮ್ಮಗ? ಕಾಣಿಸ್ತಾನೆ ಇಲ್ವಲ್ಲ? ಫೋನ್ ಕೊಡ್ರಿ. ಬಿದ್ದು ಅಲ್ಲೇ ನಿಂತ್ಕೊಳ್ಳಿ ನೀವು ಫಸ್ಟ್. ಇರಿ, ಹಂಗೆ ಇರಿ. ಕಾಣಿಸ್ತಾನೆ ಇರ್ಲಿಲ್ಲ. ಗೊತ್ತು ಕಾಣಿಸಲ್ಲ ಅಂತ. ಹುಷಾರ, ಬಿದ್ದಿದ್ದು. ಗೌರಿ, ನೀನ್ ಯಾವಾಗ ಬಂದೆ? ಏನ್ ಸಮಾಚಾರ? ಮೊದ್ಲು ಆಶೀರ್ವಾದ ಮಾಡ. ಒಳ್ಳೇದಾಗ್ಲಿ. ಹೇಗಿದ್ಯಾ? ವಯಸ್ಸೇ ಆಗಲ್ವಲ್ಲ ನಿನಗೆ? ನಾನು ಎವರ್ಗ್ರೀನ್ ಹೀರೋಯಿನ್ ಅಪ್ಪ. ಅವಳು ಯಾರು? ಬನ್ನಿ. ಕ್ಷಮಿಸಿ, ಗೊತ್ತಾಗಿ. ಅಲ್ಲೇ ನಿಂತ್ಕೋ. ಕೆಲಸದವಳು ಮನೆಯವ್ರ ಮುಂದೆ ಹೇಗ್ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅಲ್ಲ, ನನ್ ಮೊಮ್ಮಗನ ಜೊತೆ ಚೆಲ್ಲಾಟ ಆಡ್ತಾ ಇದೀಯ ನೀನು. ಅಲ್ವೋ, ನಿನಗೂ ಬುದ್ಧಿ ಇಲ್ವೇನೋ? ಅವಳು ಅಷ್ಟೊಂದು ಕ್ಲೋಸ್ ಆಗಿದೆಯಲ್ಲೋ. ಸೌಂದರ್ಯ, ಏನು ನೀನ್ ನಿಂತ್ಕೊಂಡು ಅಷ್ಟೊಂದು ಸದ್ರ ಕೊಟ್ಟಿದ್ಯಾ ಅವಳಿಗೆ? ನೋಡಿದ್ರ ನಮ್ಮ ಮನೆ ಬಿದ್ರುಗೊಂಬೆಯಿಂದ ಎಂತ ಅವಾಂತರ ಆಯ್ತು. ಚಿಕ್ಕಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವಳು ಕೆಲಸದವಳಲ್ಲ, ನಮ್ಮನೆ ಸೊಸೆ, ಚಿರು ಹೆಂಡತಿ. ಮದುವೆ ದಿನ ಕೈ ಮೀರಿ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಬೇಕಾಯ್ತು ಅಂತ ಸೌಂದರ್ಯ ಹೇಳಿದ್ಲು. ಆದ್ರೆ ಈ ತರ ಹುಡುಗಿ ಜೊತೆ ಅಂತ ಗೊತ್ತಿರ್ಲಿಲ್ಲ. ವೆರಿ ಡಿಸಪಾಯಿಂಟಿಂಗ್. ಆಗ ಹೋಗಿದ್ರ ಬಗ್ಗೆ ಈಗ ಯಾಕೆ ಮಾತು? ಬಿಟ್ಬಿಡಿ ಚಿಕ್ಕಮ್ಮ. ಬಿಡ್ಲೇಬೇಕಲ್ಲ, ಏನ್ ಮಾಡಕ್ಕಾಗತ್ತೆ? ದೀಪ, ಆಶೀರ್ವಾದ ತಗೋ. ಆಶೀರ್ವಾದ ಮಾಡಿ ಅಜ್ಜಿ. ನೋಡು, ಅಜ್ಜಿ ಅಂತೆಲ್ಲ ಕರಿಬೇಡ, ಮೇಡಮ್ ಅನ್ನು ಸಾಕು. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಆಶೀರ್ವಾದ ತಗೊಳ್ಳಿ. ಚಿರು, ನೀನು ಬಾಪ. ಏನಂತ ಆಶೀರ್ವಾದ ಮಾಡ್ಲಪ್ಪ? ನಿನ್ ಜೀವನ ಹೀಗಾಗ್ಬಾರ್ದಾಗಿತ್ತು. ಸೋ ಸ್ಯಾಡ್. ನಂಗೇನಾಗಿದೆ? ಚೆನ್ನಾಗೇ ಇದ್ದೀನಲ್ಲ. ಏನ್ ಚೆನ್ನಾಗಿದೆಯೋ ಏನೋ.
ಮದುವೆಗೆ ಮುಂಚೆ ಆ್ಯಪಲ್ ಥರ ಇದ್ದೆ. ಈಗ ನೋಡು ಎಷ್ಟೊಂದು ಸ್ವರ್ಗೋಗಿದ್ಯಾ. ನಿಮ್ಮಪ್ಪ ಹೇಳ್ದಾಗೆ ಹೋಗ್ಲಿ ಬಿಡು, ಈಗ ಯಾಕ ಆ ಮಾತು? ಏನಪ್ಪ ಚಿರು, ಏನು ಮಾಡ್ಕೊಂಡ್ಯೋ? ನನ್ಗೆ ವಿಷಯ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟಾಗಿ ಕಾರ್ ಮಾಡ್ಕೊಂಡು ಓಡೋಡಿ ಬಂದ್ಬಿಟ್ಟೆ ಗೊತ್ತಾ? ಏನಿಲ್ಲ ಗೌರಿ, ಸಣ್ಣ ಗಾಯ ಅಷ್ಟೇ. 1-2 ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅಯ್ಯೋ, ನಿನ್ನ ಈ ಥರ ನೋಡೋಕೆ ಬರೋ ಥರ ಆಗೋಯ್ತಲ್ಲಪ್ಪ, ಅದೇ ಬೇಜಾರು ಕಣೋ. ರಾಜಶೇಖರ್, ಚಿಕ್ಕಮ್ಮ, ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿರೋ ಹಾಗಿದೆ. ಅದಕ್ಕೆ ನನ್ನ ಮುದ್ದು ಮೊಮ್ಮಗನಿಗೆ ಈ ರೀತಿ ಆಗಿರೋದು. ಆ ಥರ ಎಲ್ಲ ಏನಿಲ್ಲ ಚಿಕ್ಕಮ್ಮ, ದೊಡ್ಡ ಗಾಯ ಏನು ಆಗಿಲ್ಲ, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಏನು ನಿನ್ ಮಗನ್ಗೆ ಏಟಾಗಿರೋದು ನೀನ್ ದೊಡ್ಡದು ಅನ್ನಿಸ್ತಾ ಇಲ್ವಾ? ನಿಜವಾಗ್ಲೂ ಈ ಮನೆಯವ್ರಿಗೆಲ್ಲ ಕೆಟ್ಟ ಗಾಳಿ ಬೀಸಿದೆ ಅನ್ಸತ್ತೆ. ದೀಪ, ಜಾಜಿಗೆ ಹೇಳಿ ಚಿಕ್ಕಮ್ಮಂಗೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರಕ್ಕೆ ಹೇಳಮ್ಮ. ಹೋಗು ಹೋಗು ಹೋಗು. ಕಾಫಿನ ನೀನೇ ಮಾಡ್ಕೊಂಡು ತಗೊಂಡ್ ಬಾ, ನಾನು ರೂಮಲ್ಲಿ ಇರ್ತೀನಿ. ಸೌಂದರ್ಯ, ದೀಪ, ಚಿಕ್ಕಮ್ಮ ಹಾಗೆಲ್ಲ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೊಬೇಡಮ್ಮ. ಅರ್ಚನಾ, ರಾಹುಲ್ ಬಗ್ಗೆ ಏನೋ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಬೇಡ. ಚಿಕ್ಕಮ್ಮ ಗೊತ್ತಲ್ಲ, ಅವರು ಸ್ವಲ್ಪ ಹಾಗೆ ಮಾತಾಡೋದು. ಯಾರ ಕಾಫಿ ತಗೊಂಡು ಹೋಗ್ತಿದ್ಯಾ? ಅಜ್ಜಿಗೆ ಅಲ್ಲ, ಆಂಟಿ, ಮೇಡಮ್ಗೆ, ದೊಡ್ಡ ಮೇಡಮ್ಗೆ. ನೀನು ಅವ್ರಿಗೆ ಎಷ್ಟೇ ಕೇರ್ ತೋರಿಸಿದ್ರು ಅವ್ರು ನಿನ್ನ ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲೇ ಇಡೋದು. ಮನೆಗೆ ಯಾರೇ ಬಂದರೂ ದೃಷ್ಟಿ ಬೊಟ್ಟು ಥರ ಮೊದಲು ನೀನೇ ಕಾಣಿಸ್ತೀಯ. ಮೇಡಮ್, ನೀವು ನನ್ನನ್ನು ಹಂಗ್ಸೋದು ನನಗೇನು ಹೊಸ್ತಲ್ಲ. ಅಜ್ಜಿಗೆ ಚಿರು ಅವ್ರ ಹೆಂಡತಿ ಹೆಂಗೋ ಇರ್ತಾರೆ ಅಂತ ಅನ್ಕೊಂಡಿದ್ರು, ಆದರೆ ನಾನು ಅವ್ರು ಅನ್ಕೊಂಡಿರೋ ಥರ ಇಲ್ಲ. ಅದಕ್ಕೆ ಅವ್ರು ನನ್ನ ಜೊತೆ ಒಂದು ಸ್ವಲ್ಪ ಒರಟಾಗಿ ಮಾತಾಡಿದ್ರು. ಆದರೆ 4 ದಿವಸ ನನ್ನ ಜೊತೆ ಬೆರ್ತಾಗ ಅವ್ರಿಗೆ ನನ್ನ ಮೇಲಿರೋ ಅಭಿಪ್ರಾಯ ಬದಲಾಗ್ಬೋದು. ಅಂದರೆ ಅವ್ರ ಮನಸ್ಸಲ್ಲಿ ಒಳ್ಳೆಯವಳು ಅನ್ಸ್ಕೊಂಡ್ಬಿಡ್ಬೇಕು ಅಂತ ಈ ಸೇವೆ ಎಲ್ಲ ಮಾಡ್ತಾ ಇದೆಯಾ? ಮೇಡಮ್, ಒಬ್ಬರ ಹತ್ರ ಒಳ್ಳೆಯವಳು ಅಂತ ಅನ್ಸ್ಕೋಬೇಕು ಅಂತ ನಾನು ಯಾವತ್ತೂ ಸೇವೆ ಮಾಡಲ್ಲ. ನನ್ನ ಆತ್ಮತೃಪ್ತಿಗೋಸ್ಕರ ಸೇವೆ ಮಾಡೋದು. ಅದನ್ನು ನೋಡಿದವರು ಏನು ಬೇಕಾದರೂ ಅನ್ಕೋಬೋದು. ಮಾತೊಂದು ಚೆನ್ನಾಗಿ ಆಡೋದು ಕಲ್ತಿದ್ಯಾ. ನಿನ್ನಲ್ಲಿ ರೂಪ ಇಲ್ಲ ಅನ್ನೋ ಕಾರಣಕ್ಕೆ ಈ ಕೆಲಸಗಳೆಲ್ಲ ಮಾಡಿ ಶಬಾಷ್ಗಿರಿ ತಗೋಬೇಕು ಅಂತ ಅನ್ಕೊಂಡಿದ್ಯಾ, ನನಗೆ ಗೊತ್ತು. ಮೇಡಮ್, ರೂಪ ಅನ್ನೋದು ಪ್ರಾರಂಭದಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಹೋಗ್ತಾ ಹೋಗ್ತಾ ಒಳಗಿರೋ ಗುಣನ ತಾನೇ ಕಾಣಿಸೋದು.